ಸ್ನೇಹಿತರೆ, ಒಬ್ಬ ಹುಡುಗಿ ಇರ್ತಾಳೆ. ಇವಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಳಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಸ್ವಲ್ಪ ದಿನದ ನಂತರ ಮದುವೆ ಕೂಡ ಇರುತ್ತೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಒಬ್ಬ ಹುಡುಗ ಇವಳು ಮುಂದೆ ಬರ್ತಾನೆ, ಇವಳಿಗೆ ಶೂಟ್ ಮಾಡಿಬಿಡ್ತಾನೆ. ಅಲ್ಲಿದ್ದಂಥ ಜನ ಇವಳಿಗೆ ಕರ್ಕೊಂಡೋಗಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಇವಳ ಅದೃಷ್ಟ ಚೆನ್ನಾಗಿರುತ್ತೆ, ಜೀವ ಉಳ್ಕೊಳ್ಳುತ್ತೆ. ಸ್ನೇಹಿತರೆ, ಈಗ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಹುಡುಗಿ ತನಗೆ ಶೂಟ್ ಮಾಡಿದಂಥ ಹುಡುಗನ್ನ ಪ್ರೀತಿಸ್ಬೋದಾ? ಆದರೆ ಈ ಹುಡುಗಿ ಅವನನ್ನು ಪ್ರೀತಿಸ್ತಾಳೆ. ಇವಳು ಆ ಹುಡುಗನ್ನ ಎಷ್ಟು ಡೀಪಾಗಿ ಪ್ರೀತಿಸ್ತಾ ಇರ್ತಾಳೆ ಅಂದರೆ, ಇವರಿಬ್ಬರು ಪ್ರೀತಿ ಮಧ್ಯದಲ್ಲಿ ಬೇರೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವಳು ಅವನಿಗೂ ಕೂಡ ಕೊಲೆ ಮಾಡಿಬಿಡ್ತಾಳೆ. ಸ್ನೇಹಿತರೆ, ಇದೆಲ್ಲ ಕೇಳೋದಕ್ಕೆ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ? ಒಬ್ಬ ಹುಡುಗಿ ಇರ್ತಾಳಂತೆ, ಆ ಹುಡುಗಿಗೆ ಬಂದು ಒಬ್ಬ ಶೂಟ್ ಮಾಡ್ತಾನಂತೆ. ಆ ಹುಡುಗನಿಗೆ ಆ ಹುಡುಗಿ ಮತ್ತೆ ಪ್ರೀತಿಸ್ತಾಳಂತೆ. ಆ ಹುಡುಗನಿಗೋಸ್ಕರ ಆ ಹುಡುಗಿ ಇನ್ನೊಂದು ಕೊಲೆ ಕೂಡ ಮಾಡ್ತಾಳಂತೆ. ಏನಿದ್ರ ಹಿಂದೆ ಇರುವಂಥ ರಹಸ್ಯ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕತೆ ಅಂತ. ಒಂದು ರೋಚಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, 2018ರಲ್ಲಿ ಮಧ್ಯಪ್ರದೇಶದಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಇವಳ ಹೆಸರು ಪಲ್ಲವಿ ಅಂತ. ಇವಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ಚೆನ್ನಾಗಿ ಓದ್ತಾಳೆ, ಎಕ್ಸಾಮ್ ಕೂಡ ಕೊಡ್ತಾಳೆ. ಇವಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಸಿಗುತ್ತೆ. 2018ರಲ್ಲಿ ಕೆಲಸ ಸಿಗುತ್ತೆ. 2020ರವರೆಗೆ ಇವಳು ಕೆಲಸ ಮಾಡ್ತಾ ಇರ್ತಾಳೆ. ಇವರ ಮನೇಲಿ ಯೋಚನೆ ಮಾಡ್ತಾರೆ, ಈಗ ಹುಡುಗಿಗೆ ಕೆಲಸ ಸಿಕ್ಕಾಯಿತು, ಮದುವೆ ಮಾಡೋಣ ಅಂತ. ಅದಕ್ಕಾಗಿ ಒಂದು ಕಡೆ ಮದುವೆ ಫಿಕ್ಸ್ ಮಾಡ್ತಾರೆ. ಮದುವೆಗಾಗಿ ಇನ್ವಿಟೇಷನ್ ಕೂಡ ಪ್ರಿಂಟ್ ಆಗುತ್ತೆ. ಇವರ ಮನೆಯಲ್ಲಿ ಒಂದು ಪದ್ಧತಿ ಇರುತ್ತೆ. ಇವರ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಯೋದಿದ್ರೆ ಅದರ ಮೊದಲೇ ಇನ್ವಿಟೇಷನನ್ನು ಇವರ ಮನೆತನದ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಕ್ಕೆ ಮೊದಲು ಆ ಇನ್ವಿಟೇಷನ್ ಕೊಡಬೇಕು, ಆನಂತರ ಬೇರೆಯವ್ರಿಗೆ ಹಂಚಬೇಕು. ಸರಿ ಅಂತ ಪಲ್ಲವಿ ಅದೇ ಥರ ತನ್ನ ಮನೆಯವ್ರ ಜೊತೆ ಸೇರಿಕೊಂಡು ಒಂದು ಕಾರ್ನಲ್ಲಿ ಆ ದೇವಸ್ಥಾನಕ್ಕೆ ಬರ್ತಾಳೆ. ಆ ದೇವಸ್ಥಾನಕ್ಕೆ ತನ್ನ ಮದುವೆಯ ಮೊದಲ ಇನ್ವಿಟೇಷನನ್ನು ಕೊಟ್ಬಿಡ್ತಾಳೆ. ಈಗ ಮತ್ತೆ ವಾಪಸ್ ಬರ್ತಾಳೆ, ಇನ್ನೇನು ಕಾರ್ ಹತ್ತೋದಕ್ಕೆ ಹೋಗಬೇಕು. ಅಷ್ಟರಲ್ಲಿ ಪಲ್ಲವಿ ಮುಂದೆ ಒಬ್ಬ ಹುಡುಗ ಬಂದು ನಿಂತ್ಕೋತಾನೆ. ತನ್ನ ಜೇಬಿಂದ ಒಂದು ಪಿಸ್ತೂಲ್ ತೆಗಿತಾನೆ, ಪಲ್ಲವಿಗೆ ಒಂದು ಶೂಟ್ ಮಾಡ್ತಾನೆ. ಅಲ್ಲಿದ್ದಂಥ ಜನ ಗಾಬರಿ ಆಗ್ತಾರೆ, ಈ ಹುಡುಗನಿಗೆ ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ಆ ಹುಡುಗ ಆ ಪಿಸ್ತೂಲನ್ನು ತನ್ನ ಕಡೆ ಮಾಡ್ತಾನೆ, ತನ್ನ ಎದೆ ಮೇಲೆ ಒಂದು ಗುಂಡು ಹೊಡಿತಾನೆ. ಈಗ ಅಲ್ಲಿದ್ದಂಥ ಜನ ಗಾಬರಿಯಾಗಿ ಇವರಿಬ್ಬರನ್ನ ಕರ್ಕೊಂಡೋಗಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಮೊದಲು ಪಲ್ಲವಿ ಅದೃಷ್ಟ ಚೆನ್ನಾಗಿರುತ್ತೆ. ಆ ಪಲ್ಲವಿಗೆ ಕತ್ತಿನ ಮೇಲೆ ಶೂಟ್ ಮಾಡಿರ್ತಾನೆ. ಆದರೆ ಅವಳಿಗೆ ಟ್ರೀಟ್ಮೆಂಟ್ ಮಾಡಿದ ನಂತರ ಅವಳು ನಿಧಾನವಾಗಿ ಚೇತರಿಸ್ಕೋತಾಳೆ. ಅದೇ ಇನ್ನೊಂದು ಕಡೆ ತನ್ನ ಎದೆ ಮೇಲೆ ಶೂಟ್ ಮಾಡ್ಕೊಂಡಂಥ ಈ ಹುಡುಗನ ಸ್ಥಿತಿ ತುಂಬ ಗಂಭೀರವಾಗಿರುತ್ತೆ. ಆದರೆ ಇವನಿಗೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ನಡೆಯುತ್ತೆ. ಇವನು ಕೂಡ ನಿಧಾನವಾಗಿ ಚೇತರಿಸ್ಕೋತಾನೆ. ಈಗ ಇವನು ಯಾರು ಅಂತ ನೋಡೋದಾದರೆ, ಇವನ ಹೆಸರು ಕರಣ್ ಅಂತ. ಇವನು ತುಂಬ ವರ್ಷದಿಂದ ಪಲ್ಲವಿಗೆ ಪ್ರೀತಿಸ್ತಾ ಇರ್ತಾನೆ. ಆದರೆ ಪಲ್ಲವಿಗೆ ಯಾವತ್ತೂ ಕೂಡ ಪ್ರಪೋಸ್ ಮಾಡಿರಲ್ಲ. ಪಲ್ಲವಿಗೆ ಮದುವೆ ಫಿಕ್ಸ್ ಆಗುತ್ತೆ. ಒಂದು ದಿನ ಕರಣ್ ಬಂದು ಪಲ್ಲವಿಗೆ ಹೇಳ್ತಾನೆ, ನಾನು ನಿನಗೆ ತುಂಬ ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ ಅಂತ. ಆದರೆ ಪಲ್ಲವಿ ಹೇಳ್ತಾಳೆ, ನೋಡಪ್ಪ, ಈಗ ನನಗೆ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ. ನೀನು ಈ ಮಾತನ್ನು ಮೊದಲೇ ಹೇಳಬೇಕಾಗಿತ್ತು, ಆದರೆ ಈಗ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀನು ನನಗೆ ಮರ್ತುಬಿಡು ಅಂತ ಹೇಳ್ತಾಳೆ. ಕರಣ್ ಈ ಪಲ್ಲವಿಗೆ ಮರೆಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಇವನ ಕೈಯಿಂದ ಪಲ್ಲವಿಗೆ ಮರೆಯೋದಕ್ಕಾಗಲ್ಲ. ಆಗ ಕರಣ್ ಒಂದು ಯೋಚನೆ ಮಾಡ್ತಾನೆ, ಪಲ್ಲವಿ ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು ಅಂತ. ಈಗ ಅದಕ್ಕಾಗಿ ಇವನು ಜೇಬಲ್ಲಿ ಒಂದು ಪಿಸ್ತೂಲ್ ಇಟ್ಕೊಂಡು ಬಂದಿರ್ತಾನೆ. ಆ ದೇವಸ್ಥಾನದ ಹತ್ರ ಬಂದು ಪಲ್ಲವಿಗೆ ಶೂಟ್ ಮಾಡ್ತಾನೆ. ಇಷ್ಟೆಲ್ಲ ಆದ ನಂತರ ಈಗ ಕರಣ್ ಬರ್ತಾ ನಿಧಾನವಾಗಿ ಚೇತರಿಸ್ಕೊತಾನೆ. ಡಾಕ್ಟ್ರುಗಳು ಇವನಿಗೆ ಫಿಟ್ ಆಗಿದ್ದಾನೆ ಅಂತ ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಫಿಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ಬಿಡ್ತಾರೆ. ಇದೆಲ್ಲ 2020ರಲ್ಲಿ ನಡೆದಿರುತ್ತೆ. ಈಗ ಕರಣ್ ಜೈಲಿಗೆ ಹೋಗ್ತಾನೆ. ಇನ್ನೊಂದು ಕಡೆ ಪಲ್ಲವಿ ಆರೋಗ್ಯ ದಿನದಿಂದ ದಿನಕ್ಕೆ ಸುಧಾರಿಸ್ತಾ ಬರುತ್ತೆ. ಆದರೆ ಈ ಪಲ್ಲವಿ ಮದುವೆ ಎಲ್ಲಿ ಫಿಕ್ಸ್ ಆಗಿತ್ತೋ ಆ ಗಂಡನ ಮನೆಯವರು ನಮಗೆ ಈ ಸಂಬಂಧ ಬೇಡ ಅಂತ ಹೇಳ್ಬಿಡ್ತಾರೆ. ಯಾಕೆಂದರೆ ಮದುವೆಗೆ ಮೊದಲೇ ಇಷ್ಟೊಂದೆಲ್ಲ ರಾದಂತ ಆಗ್ತಾ ಇದೆ, ಮದುವೆ ಆದಮೇಲೆ ಬೇರೆ ಏನೇನು ನಡಿಬೋದು ಅಂತ. ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ಕೂಡ ಈ ಜಾಗದಲ್ಲಿದ್ದರೆ ಅದನ್ನೇ ಯೋಚನೆ ಮಾಡ್ತೀವಿ. ಅದೇ ಥರ ಈ ಸಂಬಂಧ ಮುರಿದೋಗುತ್ತೆ. ಈಗ ಪಲ್ಲವಿ ಸಂಪೂರ್ಣವಾಗಿ ಚೇತರಿಸ್ಕೋತಾಳೆ. ಈ ಪಲ್ಲವಿ ಡ್ಯೂಟಿಗೆ ಹೋಗಿ ಅಟೆಂಡ್ ಮಾಡ್ತಾಳೆ. ಆದರೆ ಪಲ್ಲವಿ ಡ್ಯೂಟಿ ಅಟೆಂಡ್ ಮಾಡಿದ ನಂತರ ಈ ಪಲ್ಲವಿಗೆ ತನ್ನ ಮನೆಯಿಂದ ಸುಮಾರು 400 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಈಗ ಪಲ್ಲವಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಪಲ್ಲವಿ ಕೂಡ ಇದೆಲ್ಲ ತಲೆನೋವೇ ಬೇಡ, ತುಂಬ ದೂರ ಹೊರಟೋಗೋಣ ಅಂತ ಪಲ್ಲವಿ ಅದೆಲ್ಲಿ ಟ್ರಾನ್ಸ್ಫರ್ ಆಗಿತ್ತು ಆ ಸ್ಟೇಷನ್ ಹೋಗಿ ಅಟೆಂಡ್ ಮಾಡ್ತಾಳೆ. ಆ ಪಲ್ಲವಿಗೆ ಅಲ್ಲೇ ಒಂದು ಕ್ವಾರ್ಟರ್ಸ್ ಕೊಡ್ತಾರೆ. ಪಲ್ಲವಿ ಅದೇ ಕ್ವಾರ್ಟರ್ಸಲ್ಲಿ ಉಳ್ಕೋತಾಳೆ. ಹೀಗೆ ಪಲ್ಲವಿ ಅಲ್ಲಿ ಡ್ಯೂಟಿ ಮಾಡ್ತಾ ಇರುವಾಗ ಆ ಸ್ಟೇಷನ್ನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಶುಭಾಂಕರ್ ಅಂತ. ಆ ಸಬ್ ಇನ್ಸ್ಪೆಕ್ಟರ್ ಜೊತೆ ಈ ಪಲ್ಲವಿಗೆ ಸ್ವಲ್ಪ ಫ್ರೆಂಡ್ಶಿಪ್ ಆಗುತ್ತೆ. ಮೊದಲು ಈ ಫ್ರೆಂಡ್ಶಿಪ್ ಇರುತ್ತೆ. ಬರ್ತಾ ಸ್ವಲ್ಪ ದಿನದ ನಂತರ ಇವರಿಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಈ ಶುಭಾಂಕರ್ ಯಾರು ಅಂತ ಹೇಳೋದಾದರೆ, ಈ ಶುಭಾಂಕರ್ ಉತ್ತರ ಪ್ರದೇಶದವನಾಗಿರ್ತಾನೆ. ಇವನು ಓದೋದ್ರಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾನೆ. ಹೀಗೆ ಇವನು ತನ್ನ ಓದನ್ನೆಲ್ಲ ಮುಗಿಸಿದಾಗ ಮೊದಲು ಇವನಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಸಿಗುತ್ತೆ. ಹೀಗೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವಾಗ ಅದೇ ಸ್ಕೂಲಲ್ಲಿ ಒಬ್ಬ ಟೀಚರ್ ಇರ್ತಾರೆ. ಅವ್ರ ಜೊತೆ ಶುಭಾಂಕರ್ಗೆ ಪ್ರೀತಿ ಆಗುತ್ತೆ. 2021ರಲ್ಲಿ ಇವರಿಬ್ಬರು ಮದುವೆ ಆಗ್ತಾರೆ.
ಮದುವೆ ಆದ ನಂತರ ಕೂಡ ಶುಭಾಂಕರ್ ತನ್ನ ಓದನ್ನು ಮುಂದುವರಿಸ್ತಾನೆ. ಆನಂತರ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಸಿಗುತ್ತೆ. ಸಬ್ ಇನ್ಸ್ಪೆಕ್ಟರ್ ಆದ ನಂತರ ಕೂಡ ಶುಭಾಂಕರ್ ತನ್ನ ಓದನ್ನು ಮುಂದುವರಿಸ್ತಾನೆ. ಶುಭಾಂಕರ್ಗೆ CRPF ಅಲ್ಲಿ ಕೆಲಸ ಸಿಗುತ್ತೆ. ಆದರೆ ಶುಭಾಂಕರ್ CRPFಗೆ ಹೋಗಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿ ಉಳ್ಕೋತಾನೆ. ಈಗ ವಿಚಿತ್ರ ಏನಂದರೆ, ಶುಭಾಂಕರ್ ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶಕ್ಕೆ ಬಂದು ಡ್ಯೂಟಿ ಮಾಡ್ತಾ ಇರ್ತಾನೆ. ಪಲ್ಲವಿ ಕೂಡ ಅದೇ ಸ್ಟೇಷನಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾಳೆ. ಈ ಶುಭಾಂಕರ್ ಹೆಂಡತಿ ಉತ್ತರ ಪ್ರದೇಶದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅಂದರೆ ಗಂಡ ಹೆಂಡತಿ ತುಂಬ ದೂರ ಇರ್ತಾರೆ. ಪಲ್ಲವಿ ಕೂಡ ಅದೇ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇವರಿಬ್ಬರು ಬೇರೆ ಬೇರೆ ಕ್ವಾರ್ಟರ್ಸಲ್ಲಿ ಉಳ್ಕೊಂಡಿರ್ತಾರೆ. ಈಗ ಇವರಿಬ್ಬರಿಗೆ ಒಂಟಿತನ ಕಾಡ್ತಾ ಇರುತ್ತೆ. ಇವರಿಬ್ಬರಲ್ಲಿ ಲವ್ ಆಗಿರುತ್ತೆ, ಸಲಿಗೆ ಬೆಳೆದಿರುತ್ತೆ. ಅದಕ್ಕಾಗಿ ಇವರಿಬ್ಬರು ತಮ್ಮ ತಮ್ಮ ಕ್ವಾರ್ಟರ್ಸ್ಗಳಿಗೆ ಬರೋದು, ಅರ್ಧರಾತ್ರಿವರೆಗೆ ಕೂತ್ಕೊಂಡು ಮಾತಾಡೋದು, ಇದೆಲ್ಲ ಮುಂದುವರಿಯುತ್ತೆ. ಹೀಗೆ ಸುಮಾರು 1.5 ವರ್ಷ ಕಳೆದೋಗುತ್ತೆ. ಇದ್ರ ನಡುವೆ ಈ ಪಲ್ಲವಿಗೆ ಶುಭಾಂಕರ್ಗೆ ಮದುವೆ ಆಗಿರುವಂಥ ವಿಷಯ ಕೂಡ ಗೊತ್ತಿರುತ್ತೆ. 2023 ಬರುತ್ತೆ. 2023ರಲ್ಲಿ ಈ ಕರಣ್ ಜೈಲಿಂದ ರಿಲೀಸ್ ಆಗ್ತಾನೆ. ಹೀಗೆ ಹೊರಗಡೆ ಬಂದಂಥವನು ಮೊದಲು ಪಲ್ಲವಿಗಾಗಿ ಹುಡುಕ್ತಾನೆ. ಪಲ್ಲವಿ ಟ್ರಾನ್ಸ್ಫರ್ ಆಗಿರುವಂಥ ವಿಷಯ ಗೊತ್ತಾಗುತ್ತೆ. ಆನಂತರ ಹುಡುಕ್ತಾ ಈ ಪಲ್ಲವಿ ಕೆಲಸ ಮಾಡ್ತಾ ಇರುವಂಥ ಸ್ಟೇಷನ್ಗೆ ಬರ್ತಾನೆ. ಈಗ ಕರಣ್ ಬಂದು ಪಲ್ಲವಿಗೆ ಮೀಟ್ ಮಾಡ್ತಾನೆ. ಯಾವಾಗ ಈ ಕರಣ್ ಬಂದು ತನ್ನ ಮುಂದೆ ನಿಂತ್ಕೋತಾನೆ, ಪಲ್ಲವಿಗೆ ತಲೆ ಮೇಲೆ ಆಕಾಶ ಕಳಚಿ ಬೀಳುತ್ತೆ. ಮೊದಲೇ ಒಂದು ಸಲ ಶೂಟ್ ಮಾಡಿದ್ದಾನೆ, ಹಾಗೋ ಹೀಗೋ ಜೀವ ಉಳ್ಕೊಂಡಿದೆ, ಈಗ ಬೇರೆ ಏನು ಮಾಡೋದಕ್ಕೆ ಬಂದಿದ್ದಾನೋ ಅಂತ. ಆದರೆ ಕರಣ್ ಮೊದಲು ಪಲ್ಲವಿಗೆ ಧೈರ್ಯ ಹೇಳ್ತಾನೆ. ಬಾ ಒಂದು ಕಡೆ ಕುತ್ಕೊ ಅಂತ ಕುಂಡಿಸ್ಕೊಂಡು ಬುದ್ಧಿ ಹೇಳ್ತಾನೆ. ನೋಡು ಪಲ್ಲವಿ, ನಾನು ನಿನಗೆ ತುಂಬ ಪ್ರೀತಿಸ್ತಾ ಇದ್ದೆ. ನಾನು ಬಂದು ನಿನಗೆ ಪ್ರಪೋಸ್ ಕೂಡ ಮಾಡಿದ್ದೆ. ಆದರೆ ನೀನು ನನಗೆ ನಿರಾಕರಿಸ್ದೆ. ನೀನು ಯಾವಾಗ ನನಗೆ ನಿರಾಕರಿಸ್ದೆ, ನನ್ನ ತಲೆ ಕೆಟ್ಟೋಯ್ತು. ನೀನು ನನಗೆ ಸಿಗದೆ ಇರುವಾಗ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಬಂದು ನಾನು ನಿನಗೆ ಶೂಟ್ ಮಾಡಿದೆ. ಆದರೆ ಶೂಟ್ ಮಾಡೋದಕ್ಕೆ ಬಂದಾಗ ನಾನು ನನಗೆ ಶೂಟ್ ಮಾಡ್ಕೋಬೇಕು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಆದರೆ ನಿನಗೆ ಶೂಟ್ ಮಾಡಿದ ಒಂದೇ ಒಂದು ಕ್ಷಣದಲ್ಲಿ ಒಂದು ಮಾತು ಯೋಚನೆ ಮಾಡಿದೆ. ನೀನೇ ಇಲ್ದಿರುವಂಥ ಈ ಪ್ರಪಂಚದಲ್ಲಿ ನಾನು ಬದುಕಿದ್ದು ಏನು ಮಾಡಬೇಕು, ಅದಕ್ಕಾಗಿ ನಾನು ಕೂಡ ಶೂಟ್ ಮಾಡಿಕೊಂಡೆ. ಆದರೆ ಅದೃಷ್ಟ ಇಬ್ಬರು ಬದುಕೊಳ್ತಿದ್ದೀವಿ. ನೋಡು ಪಲ್ಲವಿ, ನನಗೆ ಬರೀ ಒಂದೇ ಒಂದು ಚಾನ್ಸ್ ಕೊಡು. ನಾನು ಮತ್ತೆ ಈ ಥರ ತಪ್ಪು ಮಾಡಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ಬರೀ ನೀನು ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ. ಇಡೀ ಪ್ರಪಂಚದಲ್ಲಿ ನೀನು ಯಾರೂ ಪ್ರೀತಿ ಮಾಡಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತೀನಿ. ಇನ್ನು ಮುಂದೆ ನೀನು ಹೇಳ್ದಂತೆ ಇದ್ಬಿಡ್ತೀನಿ. ಇನ್ನು ಬರೀ ಒಂದೇ ಒಂದು ಚಾನ್ಸ್ ಕೊಡು ಅಂತ ಈ ಪಲ್ಲವಿ ಕಾಲಿಗೆ ಕರಣ್ ಬಿದ್ದು ಬೇಡ್ಕೊತಾನೆ. ಪಲ್ಲವಿ ಮನಸ್ಸು ಕರ್ಗೋಗುತ್ತೆ. ಪಲ್ಲವಿ ಕೂಡ ನಿಧಾನವಾಗಿ ಈಗ ಕರಣ್ಗೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗ ಸಿಚುವೇಶನ್ ಚೇಂಜ್ ಆಗಿರುತ್ತೆ. ಈ ಕರಣ್ ಮೊದಲು ಈ ಪಲ್ಲವಿಗೆ ಶೂಟ್ ಮಾಡಿದಾಗ ಈ ಪಲ್ಲವಿ ಬೇರೆ ಯಾರನ್ನೂ ಪ್ರೀತಿಸ್ತಾ ಇರಲ್ಲ, ಬರೀ ಮದುವೆ ಫಿಕ್ಸ್ ಆಗಿರುತ್ತೆ ಅಷ್ಟೇ. ಆದರೆ ಈ 3 ವರ್ಷದ ನಂತರ ಈ ಪಲ್ಲವಿ ಶುಭಾಂಕರ್ಗೆ ಪ್ರೀತಿಸ್ತಾ ಇದ್ದಾಳೆ. ಆ ವಿಷಯ ಈಗ ಕರಣ್ಗೆ ಗೊತ್ತಿಲ್ಲ. ಈಗ ಪಲ್ಲವಿ ಸರಿ ಅಂತ ಈ ಕರಣ್ಗೆ ತನ್ನ ಜೊತೆಯಲ್ಲಿ ಅದೇ ಕ್ವಾರ್ಟರ್ಸಲ್ಲಿ ಇಟ್ಕೋತಾಳೆ. ಈಗ ಪಲ್ಲವಿ ಕೂಡ ಬರ್ತಾ ನಿಧಾನವಾಗಿ ಈ ಕರಣ್ಗೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಈ ಪಲ್ಲವಿ ಒಂದು ಎಡವಟ್ಟು ಮಾಡ್ತಾ ಇರ್ತಾಳೆ. ಅವಳು ಶುಭಾಂಕರ್ಗೂ ಕೂಡ ಪ್ರೀತಿ ಮಾಡ್ತಾ ಇರ್ತಾಳೆ. ಅವಳು ಫೋನಲ್ಲಿ ಶುಭಾಂಕರ್ ಜೊತೆ ಮಾತಾಡ್ತಾ ಇರ್ತಾಳೆ. ಕರಣ್ಗೆ ಈ ಪಲ್ಲವಿ ಆ ಶುಭಾಂಕರ್ ಜೊತೆ ಇಷ್ಟೊಂದು ಸಲಿಗೆಯಿಂದ ಮಾತಾಡ್ತಾ ಇರೋದನ್ನು ನೋಡಿ ಸ್ವಲ್ಪ ಅನುಮಾನ ಬರುತ್ತೆ. ಒಂದಿನ ಕರಣ್ ಕೇಳ್ತಾನೆ, ಯಾರು ಇವನ ಜೊತೆ ಯಾಕೆ ಇಷ್ಟೊಂದು ಸಲಿಗೆಯಿಂದ ಮಾತಾಡ್ತೀಯ ಅಂತ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ನಾವಿಬ್ಬರು ಒಂದೇ ಸ್ಟೇಷನಲ್ಲಿ ಕೆಲಸ ಮಾಡ್ತೀವಿ, ಕೆಲಸದ ಬಗ್ಗೆ ಮಾತಾಡ್ತೀವಿ, ಅದನ್ನು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತ ಪಲ್ಲವಿ ಹೇಳ್ಬಿಡ್ತಾಳೆ. ಆದರೆ ಪಲ್ಲವಿ ಸ್ವಲ್ಪ ಯೋಚನೆ ಮಾಡ್ತಾಳೆ, ಈ ಕರಣ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಇವನಿಗೆಲ್ಲ ಗೊತ್ತಾಗ್ತಾ ಇದೆ, ಇದನ್ನು ಇಲ್ಲೇ ಫಿನಿಶ್ ಮಾಡಬೇಕು ಅಂತ ಒಂದಿನ ಪಲ್ಲವಿ ಕರಣ್ ಜೊತೆ ಹೇಳ್ತಾಳೆ. ನೋಡು, ನಾನು ನಿನಗೆ ನಿಜವಾಗ್ಲೂ ಇವಾಗ ಪ್ರೀತಿ ಮಾಡ್ತಾ ಇದ್ದೀನಿ. ಆದರೆ ನೀನು ಜೈಲಲ್ಲಿದ್ದಾಗ ನನಗೆ ಶುಭಾಂಕರ್ ಜೊತೆ ಪ್ರೀತಿ ಆಯಿತು. ಈಗ ಇದ್ದಕ್ಕಿದ್ದಂತೆ ಆ ಶುಭಾಂಕರ್ನ ನಾನು ದೂರ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಕರಣ್ ಹೇಳ್ತಾನೆ, ನೀನು ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಒಂದಿನ ಮೀಟಿಂಗ್ ಫಿಕ್ಸ್ ಮಾಡು, ಆ ಶುಭಾಂಕರ್ಗೆ ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ಈ ಶುಭಾಂಕರ್ ಅಂದರೆ ಬೇರೆ ಇನ್ಯಾರು ಅಲ್ಲ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಇವರನ್ನು ಅಷ್ಟೊಂದು ಹಗುರವಾಗಿ ತಗೋಬೇಡ ಅಂತ ಹೇಳ್ತಾಳೆ. ಕರಣ್ ಹೇಳ್ತಾನೆ, ಯಾವ ಸಬ್ ಇನ್ಸ್ಪೆಕ್ಟರ್ ಆದರೆ ನನಗೇನೋ, ನೀನು ಬರೀ ಮೀಟಿಂಗ್ ಫಿಕ್ಸ್ ಮಾಡು, ನಾನು ಬುದ್ಧಿ ಹೇಳ್ಕೊತೀನಿ ಅಂತ ಹೇಳ್ತಾನೆ. ಸರಿ ಅಂತ ಪಲ್ಲವಿ ಕರಣ್ಗೆ ಆವತ್ತಿಂದ ಮೀಟಿಂಗಾಗಿ ಕೂಗ್ತಾನೆ ಇರ್ತಾಳೆ. ಈ ಶುಭಾಂಕರ್ಗೆ ಕರಣ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವನು ಪಲ್ಲವಿಗೆ ಶೂಟ್ ಮಾಡಿದ್ದು, ಆನಂತರ ಅವನು ತನ್ನ ಎದೆಗೆ ಗುಂಡು ಹೊಡ್ಕೊಂಡಿದ್ದು, ಇದನ್ನೆಲ್ಲ ಮೊದಲೇ ಕೇಳಿರ್ತಾನೆ. ಇವನು ಮೀಟಿಂಗಾಗಿ ಬರೋದಕ್ಕೆ ಹೆದರ್ತಾ ಇರ್ತಾನೆ. ಇದೇ ಥರ ಮೀಟಿಂಗಾಗಿ ಬರೋದಕ್ಕೆ ಇವನು ನಿರಾಕರಿಸ್ತಾ ಇರ್ತಾನೆ. ಕಳೆದ ಸೆಪ್ಟೆಂಬರ್ 3ಕ್ಕೆ ಈ ಪಲ್ಲವಿ ಮತ್ತೆ ಮೀಟಿಂಗ್ ಕೂಗ್ತಾಳೆ. ತುಂಬ ಅರ್ಜೆಂಟ್ ಮಾತಾಡೋದಿದೆ, ಬರಲೇಬೇಕು ಇವತ್ತು ಅಂತ ಹೇಳ್ತಾಳೆ. ಇವತ್ತು ಶುಭಾಂಕರ ಸರಿ ಅದೇನು ಮಾತಾಡ್ತಾಳೆ ಹೋಗಿ ನೋಡೇ ಬಿಡೋಣ ಅಂತ ಹೊರಡೋದಕ್ಕೆ ಮೊದಲು ತನ್ನ ಆಫೀಸಲ್ಲಿ ಮತ್ತೊಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಅವನ ಜೊತೆ ಹೇಳ್ಕೊತಾನೆ, ನೋಡು ಪಲ್ಲವಿ ನನಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದಾಳೆ, ಅವಳ ಜೊತೆಲಿ ಕರಣ್ ಇದ್ದಾನೆ, ನಾನು ಅಲ್ಲಿಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ, ನೀನು ಜೊತೆಲಿ ಬಾ, ಯಾಕೆಂದರೆ ಅವಳ ಜೊತೆಲಿರುವಂತಹ ಕರಣ್ ಅಂದರೆ ಅವನೊಬ್ಬ ಸೈಕೋ, ಅವನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಅದಕ್ಕಾಗಿ ನೀನು ಜೊತೆಲಿ ಬಂದರೆ ಸೇಫ್ ಆಗಿರುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಫ್ರೆಂಡ್ ಕೂಡ ಬರೋದಕ್ಕೆ ಒಪ್ಕೋತಾನೆ. ಈಗ ಮೊದಲು ಶುಭಾಂಕರ್ ಹೊರಡ್ತಾನೆ, ಅವನ ಹಿಂದಿಂದೆ ಅವನ ಫ್ರೆಂಡ್ ಕೂಡ ಬೈಕ್ ಎತ್ಕೊಂಡು ಹೊರಡ್ತಾನೆ. ಇಲ್ಲಿ ಕರಣ್ ಮತ್ತೆ ಪಲ್ಲವಿ ಯಾವುದೋ ಒಂದು ಸ್ಪಾಟ್ ಫಿಕ್ಸ್ ಮಾಡಿರ್ತಾರೆ.
ಆ ಸ್ಪಾಟಲ್ಲಿ ಕಾರಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಶುಭಾಂಕರ್ ಕೂಡ ಬರ್ತಾನೆ. ಸ್ವಲ್ಪ ದೂರದಲ್ಲಿ ಶುಭಾಂಕರ್ ಫ್ರೆಂಡ್ ಬರ್ತಾ ಇರ್ತಾನೆ. ಆ ಫ್ರೆಂಡ್ ಬರ್ತಾ ಇರೋವಂಥ ವಿಷಯ ಕರಣ್ ಮತ್ತು ಪಲ್ಲವಿಗೆ ಗೊತ್ತಿರಲ್ಲ. ಈಗ ಕರಣ್ ಶುಭಾಂಕರ್ಗೆ ಒಂದೇ ಒಂದು ಮಾತು ಹೇಳ್ತಾನೆ, ನೋಡು ನಾನು ಪಲ್ಲವಿಗೆ ತುಂಬ ಪ್ರೀತಿ ಮಾಡ್ತೀನಿ. ನಾನು ಪಲ್ಲವಿಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ನಾನು ಪಲ್ಲವಿನ ಪಡ್ಕೊಳ್ಳೋದಕ್ಕೆ ಪಲ್ಲವಿಗೆ ಶೂಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಾನು ನನ್ನ ಎದೆ ಮೇಲೆ ಗುಂಡು ಕೂಡ ಹೊಡ್ಕೊಂಡಿದ್ದೀನಿ. ನಾನು ಪಲ್ಲವಿನ ಪಡ್ಕೊಳ್ಳೋದಕ್ಕೆ ಪಲ್ಲವಿಗೆ ಶೂಟ್ ಮಾಡ್ತೀನಿ, ನನ್ನ ಎದೆ ಮೇಲೆ ಗುಂಡು ಹೊಡ್ಕೊತೀನಿ ಅಂದರೆ ನೀನು ನನಗೆ ಯಾವ ಲೆಕ್ಕ? ನಾನು ನಿನಗೆ ಒಂದೇ ಒಂದು ಸೆಕೆಂಡಲ್ಲಿ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ನಿನ್ನ ಪೊಲೀಸ್ಗಿರಿ ಎಲ್ಲ ಏನಿದ್ರು ನಿನ್ನ ಸ್ಟೇಷನಲ್ಲಿ ಇಟ್ಕೋ, ಇದೆಲ್ಲ ನನ್ನ ಮುಂದೆ ನಡೆಯಲ್ಲ. ನೀನು ಪಲ್ಲವಿ ಸುಮಾರು 1.5 ವರ್ಷದಿಂದ ನೀವಿಬ್ಬರು ಪ್ರೀತಿ ಮಾಡ್ತಾಯಿದ್ರಂತೆ. ಈ ವಿಷಯ ನನಗೂ ಗೊತ್ತಾಯಿತು. ಆದರೆ ಇದೆಲ್ಲ ಮುಗ್ದೋದ ಅಧ್ಯಾಯ. ಈಗ ಇದೆಲ್ಲ ಬರ್ಸ್ಬಿಡು, ಪಲ್ಲವಿನ ನಿನ್ನ ಮನಸ್ಸಿನ ತೆಗೆದಾಕ್ಬಿಡು ಅಂತ ಕರಣ್ ಶುಭಾಂಕರ್ಗೆ ಒಂದು ಮಾತು ಹೇಳ್ತಾನೆ. ಇಷ್ಟೆಲ್ಲ ಮಾತು ನಡೆಯೋದಕ್ಕೆ ಈ ಶುಭಾಂಕರ್ನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಈಗ ಯಾವಾಗ ಇವನ ಫ್ರೆಂಡ್ ಇಲ್ಲಿಗೆ ಬರ್ತಾನೆ, ಶುಭಾಂಕರ್ಗೆ ಸ್ವಲ್ಪ ಮೀಟರ್ಗಳು ಬರುತ್ತೆ, ಅವನಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಶುಭಾಂಕರ್ ಹೇಳ್ತಾನೆ, ನೋಡು ಇದ್ದಕ್ಕಿದ್ದಂತೆ ನೀನು ಈ ಥರ ಬಂದು ಹೇಳಿದ್ರೆ ನಾನು ಪಲ್ಲವಿನ ಬಿಟ್ಕೊಡೋದಕ್ಕಾಗಲ್ಲ. ನಿನ್ನ ಕೈಲಿ ಏನಾಗುತ್ತೆ ನೀನು ಮಾಡ್ಕೊ ಅಂತ ಹೇಳ್ಬಿಟ್ಟು ಶುಭಾಂಕರ್ ತನ್ನ ಬೈಕನ್ನು ಎತ್ಕೊಂಡು ಹೊರಡ್ತಾನೆ. ಶುಭಾಂಕರ್ ಅಷ್ಟು ದೂರದಲ್ಲಿ ಹೋಗ್ತಾ ಇರ್ತಾನೆ. ಅವನ ಫ್ರೆಂಡ್ ಆದಂತಹ ಸಬ್ ಇನ್ಸ್ಪೆಕ್ಟರ್ ಕೂಡ ತನ್ನ ಬೈಕನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈಗ ಕರಣ್ ಮತ್ತು ಪಲ್ಲವಿ ಅದೇ ಕಾರಲ್ಲಿ ಅಲ್ಲೇ ಕುಂತಿರ್ತಾರೆ. ಇವ್ರು ಮೊದಲೇ ಏನೋ ಒಂದು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕಾಗಿ ಇವರಿಬ್ಬರು ತಮ್ಮ ತಮ್ಮ ಮುಖವನ್ನು ನೋಡ್ತಾರೆ. ಈ ಶುಭಾಂಕರ್ನ ಬೈಕ್ ದೂರ ಹೋಗೋವ್ರಿಗೆ ಕಾಯ್ತಾರೆ. ಆನಂತರ ಇವರು ತಮ್ಮ ಕಾರನ್ನು ಸ್ಟಾರ್ಟ್ ಮಾಡ್ತಾರೆ. ಸುಮಾರು 100ರ ಸ್ಪೀಡಲ್ಲಿ ಹೋಗಿ ಈ ಶುಭಾಂಕರ್ನ ಬೈಕ್ ಹೋಗ್ತಾ ಇರುತ್ತೆ. ಹೋಗಿ ಅವನಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಇಷ್ಟು ಜೋರಾಗಿ ಕಾರ್ ಬಂದು ಆ ಬೈಕ್ಗೆ ಡ್ಯಾಶ್ ಹೊಡೆದ್ರಿಂದ ಮೊದಲು ಬೈಕ್ ಮೇಲೆ ಹರುತ್ತೆ. ಅದ್ರ ಜೊತೆ ಶುಭಾಂಕರ್ ಕೂಡ ಮೇಲೆ ಹರಿರ್ತಾನೆ. ಆನಂತರ ಬಂದು ಅವನು ಆ ಕಾರ್ನ ಬಾನೆಟ್ಗೆ ಸಿಹಾಕೋತಾನೆ. ಒಟ್ಟಿನಲ್ಲಿ ಕಾರ್ನ ಸ್ಪೀಡ್ ಇವರು ಕಮ್ಮಿನೇ ಮಾಡಲ್ಲ, ಹಾಗೆ ಕಾರನ್ನು ಓಡಿಸ್ತಾನೆ ಇರ್ತಾರೆ. ಆ ಶುಭಾಂಕರ್ ಆ ಕಾರ್ಗೆ ಸಿಹಾಕೊಂಡಿರ್ತಾನೆ. ಸುಮಾರು 100 ಮೀಟ್ರ್ವರೆಗೆ ಶುಭಾಂಕರನ್ನ ಎಳ್ಕೊಂಡು ಹೋಗ್ತಾರೆ. ಆನಂತರ ಶುಭಾಂಕರ್ ಕೆಳಗಡೆ ಬೀಳ್ತಾನೆ. ಈ ಕಾರ್ ಮುಂದೆ ಹೊರಟೋಗುತ್ತೆ. ಸುಮಾರು 1 ಗಂಟೆ ಹೊತ್ತಿಗೆ ಈ ಆಕ್ಸಿಡೆಂಟ್ ಆಗಿರುತ್ತೆ. 1 ಗಂಟೆ 20 ನಿಮಿಷದ ಹೊತ್ತಿಗೆ ಈ ಕಾರ್ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲುತ್ತೆ. ಇವರಿಬ್ಬರು ಕಾರ್ನಿಂದ ಕೆಳಗಡೆ ಇಳಿತಾರೆ. ಪಲ್ಲವಿ ಮೊದಲು ಆ ಸ್ಟೇಷನ್ ಒಳಗಡೆ ಹೋಗ್ತಾಳೆ. ಮೊದಲು ತನ್ನ ಪರಿಚಯ ಹೇಳ್ಕೊತಾಳೆ. ನಾನು ಇಂಥ ಪೊಲೀಸ್ ಸ್ಟೇಷನಲ್ಲಿ ಲೇಡಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿಬ್ಬರು ಕಾರ್ನಲ್ಲಿ ಬರ್ತಾಯಿದ್ವಿ. ಯಾರೊಬ್ಬ ವ್ಯಕ್ತಿ ಬಂದು ನಮ್ಮ ಕಾರ್ಗೆ ಸಿಹಾಕೊಂಡ. ಆದರೆ ನಾವು ಕಾರನ್ನು ನಿಲ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಲೋಕಲ್ ಜನ ಟಾರ್ಚರ್ ಮಾಡ್ಬೋದು ಅಂತ. ಇಂಥ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ತನ್ನ ಕಾರನ್ನು ಆ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾಳೆ. ಈಗ ಸರಿ ಅಂತ ಪೊಲೀಸರು ಈ ಕಂಪ್ಲೇಂಟ್ ತಗೋತಾರೆ. ಪಲ್ಲವಿ ಹೇಳಿಕೆಗಳನ್ನ ದಾಖಲಿಸ್ಕೋತಾರೆ. ಕಾರನ್ನು ತಮ್ಮ ವಶಕ್ಕೆ ತಗೋತಾರೆ. ಆಕ್ಸಿಡೆಂಟ್ ಎಲ್ಲ ಆಯಿತು ಅಂತ ಕೇಳ್ಕೊಂಡು ಆ ಆಕ್ಸಿಡೆಂಟ್ ಆದಂಥ ಜಾಗಕ್ಕೆ ಹೋಗಿ ನೋಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಲೋಕಲ್ ಜನ ಈ ಶುಭಾಂಕರ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗಿರ್ತಾರೆ. ಆಸ್ಪತ್ರೆಯಲ್ಲಿ ಶುಭಾಂಕರ್ಗೆ ಚೆಕ್ ಮಾಡಿದಂಥ ಡಾಕ್ಟ್ರು ಇವನ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ, ಇವನಿಗೆ ಭೋಪಾಲ್ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಸರಿ ಅಂತ ಶುಭಾಂಕರ್ಗೆ ಭೋಪಾಲ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ರಸ್ತೆ ಮಧ್ಯದಲ್ಲಿ ಶುಭಾಂಕರ್ ತೀರ್ಕೋತಾನೆ. ಈಗ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಈ ಥರ ಪೊಲೀಸರು ತನಿಖೆ ಮಾಡುವಾಗ ಆ ಆಕ್ಸಿಡೆಂಟನ್ನು ನೋಡಿದಂಥ ಜನ ಬಂದು ಪೊಲೀಸರಿಗೆ ಹೇಳ್ತಾರೆ, ಸರ್ ಇದೊಂದು ಆಕ್ಸಿಡೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಆಗಿರ್ಬೋದು. ಯಾಕೆಂದರೆ ಬೈಕ್ ರೋಡ್ ಸೈಡಲ್ಲಿ ಹೋಗ್ತಾ ಇತ್ತು, ಕಾರ್ ಬೇಕು ಅಂತ ಬಂದು ಆ ಬೈಕ್ಗೆ ಆಕ್ಸಿಡೆಂಟ್ ಮಾಡ್ತು. ಅಷ್ಟೇ ಅಲ್ಲ, ಆ ಬೈಕನ್ನು ಓಡಿಸ್ತಾ ಇದ್ದಂಥ ಸಬ್ ಇನ್ಸ್ಪೆಕ್ಟರ್ ಬಂದು ಆ ಕಾರ್ಗೆ ಸಿಹಾಕೊಂಡಿದ್ದ. ಆಗಲೂ ಕೂಡ ಆ ಕಾರನ್ನು ನಿಲ್ಲಿಸಲಿಲ್ಲ. ಆ ಸಬ್ ಇನ್ಸ್ಪೆಕ್ಟ್ರನ್ನ ಹಾಗೆ ಹೇಳ್ಕೊಂಡು ಕಾರ್ ಮುಂದೆ ಹೋಗ್ತಾ ಇತ್ತು. ಇದನ್ನೆಲ್ಲ ನೋಡಿದ್ರೆ ಇದೊಂದು ರೋಡ್ ಆಕ್ಸಿಡೆಂಟ್ ಥರ ಅನ್ಸಲ್ಲ, ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಇರ್ಬೋದು ಅಂತ ಆ ಲೋಕಲ್ ಜನ ಪೊಲೀಸರಿಗೆ ಹೇಳ್ತಾರೆ. ಸರಿ ಅಂತ ಪೊಲೀಸರು ಇದ್ರ ಬಗ್ಗೆ ಸಾಕ್ಷಿಗಳನ್ನ ಹುಡುಕ್ತಾ ಹೋದಾಗ ಆ ರೋಡ್ ಸೈಡಲ್ಲಿ ಒಂದು ಬಂಕ್ ಇರುತ್ತೆ. ಆ ಬಂಕಲ್ಲಿ ಒಂದು CCTV ಕ್ಯಾಮ್ರಾ ಇರುತ್ತೆ. ಆ CCTV ಕ್ಯಾಮ್ರಾದಲ್ಲಿ ಇದೆಲ್ಲ ರೆಕಾರ್ಡಿಂಗ್ ಕೂಡ ಇರುತ್ತೆ. ಪೊಲೀಸರು ಕೂಡ ಇದನ್ನು ನೋಡ್ತಾರೆ. ಪೊಲೀಸರು ಕೂಡ ಇದು ಅನುಮಾನ ಬರುತ್ತೆ, ಇದು ಒಂದು ಪ್ರೀ ಪ್ಲಾನ್ ಮರ್ಡರ್ ಆಗಿರ್ಬೋದು ಅಂತ. ಈಗ ಅದಕ್ಕಾಗಿ ಪೊಲೀಸರು ತನಿಖೆ ಮಾಡ್ತಾ ಮಾಡ್ತಾ ಈ ಶುಭಾಂಕರ್ ಸ್ಟೇಷನಲ್ಲಿ ಬಂದು ವಿಚಾರಣೆ ಮಾಡ್ತಾರೆ. ಆ ಶುಭಾಂಕರ್ ಸ್ಟೇಷನ್ನಲ್ಲಿ ಈ ಶುಭಾಂಕರ್ ಮತ್ತು ಪಲ್ಲವಿಗೆ ಅಫೇರ್ ಇರುವಂಥ ವಿಷಯ ಈ ಪೊಲೀಸರಿಗೆ ಗೊತ್ತಾಗುತ್ತೆ. ಈಗ ಪೊಲೀಸರು ಮುಂದೆ ಇಡೀ ಸ್ಟೋರಿ ಓಪನ್ ಆಗುತ್ತೆ. ಈ ಪಲ್ಲವಿಗೆ ಕರೆಂಟ್ ಶೂಟ್ ಮಾಡಿದ್ದು, ಆನಂತರ ಪಲ್ಲವಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ಸ್ಟೇಷನ್ ಬಂದಿದ್ದು, ಆನಂತರ ಈ ಶುಭಾಂಕರ್ ಮತ್ತು ಪಲ್ಲವಿಗೆ ಅಫೇರ್ ಆಗಿದ್ದು, ಆನಂತರ ಕರಣ್ ಮತ್ತೆ ವಾಪಸ್ ಬಂದಿದ್ದು. ಈಗ ಇವರಿಬ್ಬರು ಒಂದಾಗೋದಕ್ಕೆ ಅಂತ ಈ ಶುಭಾಂಕರ್ನ ಕೊಲೆ ಮಾಡಿರ್ಬೋದು ಅಂತ ಪೊಲೀಸರಿಗೆ ಅನ್ಸುತ್ತೆ. ಅದಕ್ಕಾಗಿ ಪೊಲೀಸರು ಈ ಕರಣ್ ಮತ್ತು ಪಲ್ಲವಿ ಇಬ್ಬರನ್ನ ಸ್ಟೇಷನ್ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಇಡೀ ರಾತ್ರಿ ವಿಚಾರಣೆ ಮಾಡ್ತಾರೆ. ಮೊದಲು ಪಲ್ಲವಿ ಸೋತೋಗ್ತಾಳೆ. ಹೌದು, ನಾವಿಬ್ಬರು ಇದನ್ನು ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದ್ದೀವಿ ಅಂತ ಒಪ್ಕೋತಾಳೆ. ಆನಂತರ ಕರಣ್ ಕೂಡ ಒಪ್ಕೋತಾನೆ. ಸ್ನೇಹಿತರೆ, ಇಷ್ಟು ಘಟನೆ ಕಳೆದ ಸೆಪ್ಟೆಂಬರ್ 3ಕ್ಕೆ ನಡೆಯುತ್ತೆ. ಸೆಪ್ಟೆಂಬರ್ 5ಕ್ಕೆ ಇಷ್ಟೆಲ್ಲ ಸೀಕ್ರೆಟ್ಗಳು ಓಪನ್ ಆಗಿಬಿಡುತ್ತೆ. ಸ್ನೇಹಿತರೆ, ಈ ಕರಣ್ ಒಬ್ಬ ಮೆಂಟಲಿ ಸೈಕೋ. ಅವನು ಆಡ್ತಾ ಇದ್ದ ಅಂತ ಅವನ ಜೊತೆ ಸೇರಿಕೊಂಡು ಪಲ್ಲವಿ ಕೂಡ ಅದೇ ಥರ ಹುಚ್ಚಾಟ ಆಡೋದಕ್ಕೆ ಹೋಗ್ತಾಳೆ.
ಆದರೆ ಈಗ ಪಲ್ಲವಿ ಕೈಯಿಂದ ಒಂದು ಕೊಲೆ ಆಗಿಬಿಟ್ಟಿದೆ. ಸ್ನೇಹಿತರೆ, ಈ ಪಲ್ಲವಿ ನಿಜಕ್ಕೂ ಈ ಕರಣ್ಗೆ ಪ್ರೀತಿ ಮಾಡ್ತಾ ಇದ್ಲ, ಇಲ್ಲ ಈ ಕರಣ್ಗೆ ಹೆದರಿ ಅವನ ಜೊತೆ ಸೇರ್ಕೊಂಡಿದ್ಲ ಅಂತ ಈಗಲೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಮಾಡೋ ಹೊತ್ತಿಗೆ ಇನ್ನೂ ಇವರಿಬ್ಬರ ವಿಚಾರಣೆ ನಡೀತಾ ಇದೆ. ಇನ್ನೂ ಇವರಿಬ್ಬರನ್ನ ಕೋರ್ಟ್ಗೆ ಹಾಜರುಪಡಿಸಿರಲಿಲ್ಲ. ನೋಡಬೇಕು ಮುಂದೆ ಏನೆಲ್ಲ ಆಗುತ್ತೆ ಅಂತ. ಸ್ನೇಹಿತರೆ, ಇವರಿಬ್ಬರ ಹುಚ್ಚಾಟಿಕೆ ನಿರಪರಾಧಿ ಶುಭಾಂಕರ್ ಪ್ರಾಣ ಕಳ್ಕೊಂಡಿದ್ದಾನೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.